ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ ನಮಸ್ಕಾರಗಳು. ನಾವು ಬಹಳ ದಿನದಿಂದ ಏನು ವೇಟ್ ಮಾಡ್ತಾ ಇದ್ವಿ, ಮುರಾರ್ಜಿ ಫಲಿತಾಂಶ ಇವತ್ತು ಪ್ರಕಟವಾಗಿದೆ. ಮೊದಲ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಅನ್ನ ಬಿಡಲಾಗಿದೆ ಇವತ್ತು 3 ತಾರೀಕು 6ನೇ ತಿಂಗಳು 2024. ಸೊ ಮೊದಲ ಸುತ್ತಲ್ಲಿ ಅದನ್ನು ಓಪನ್ ಮಾಡಿದ್ರೆ ಇದು ವೆಬ್ಸೈಟ್ ಅನ್ನು ಹಾಕ್ತೇನೆ. ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಈ ವಿಡಿಯೋ ಕೆಳಗಡೆ ಲಿಂಕ್ ಹಾಕ್ತೇನೆ. ಅದನ್ನು ಓಪನ್ ಮಾಡಿದ್ರೆ ನೀವು ಈ ತರ ಒಂದು ಲಿಸ್ಟ್ ಅನ್ನು ನೋಡ್ತೀರಾ. ಪ್ರತಿಯೊಂದು ಜಿಲ್ಲೆವಾರು ಸೆಲೆಕ್ಷನ್ ಲಿಸ್ಟ್ ಇಲ್ಲಿ ಹಾಕಿದ್ದಾರೆ. ನಾನು ಇಲ್ಲಿ ಬೆಳಗಾವಿ ಜಿಲ್ಲೆ ಅಂತ ನೋಡಿದ್ದೇನೆ. ಫಸ್ಟ್ ನಮ್ಮ ತರಬೇತಿ ಕೇಂದ್ರದ ಒಬ್ಬ ವಿದ್ಯಾರ್ಥಿ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಬಂದಂತವನು. ಅವನೊಂದು ರಿಸಲ್ಟ್ ನೋಡುವ. ಪುನೀತ್ ಬಸವರಾಜ್ ಮುಳುಗುಂದ್ ಅಂತ ಈ ವಿದ್ಯಾರ್ಥಿ CET ರ್ಯಾಂಕ್ ನೋಡಿ, ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಬಂದಂತ ವಿದ್ಯಾರ್ಥಿ ಸಂಕೇಶ್ವರ ಶಾಲೆಗೆ ಆಯ್ಕೆಯಾಗಿದ್ದಾನೆ. ಇನ್ನೊಂದೇನಪ್ಪಾ ಅಂತಂದ್ರೆ ಇವನು ಆಲ್ರೆಡಿ ಸೈನಿಕ ಅಡ್ಮಿಷನ್ ಮಾಡಿಸಿದ್ದಾನೆ. ಇವನ ಒಂದು ಈ ಸುತ್ತಿನ ಒಂದು ಸೀಟು ಮುಂದಿನ ಒಂದು ಸುತ್ತಿಗೆ ಕೆಲವು ವಿದ್ಯಾರ್ಥಿಗಳಿಗೆ ಸಿಗತ್ತೆ. ಆ ನಂತರ ಇದರಲ್ಲಿ ಸುಮಾರು ಸೀಟ್ ಲೈಕ್ ಕೆಲವೊಂದು ವಿದ್ಯಾರ್ಥಿಗಳು ನವೋದಯ ಹೋಗಿದ್ದಾರೆ, ಕೆಲವೊಂದು ವಿದ್ಯಾರ್ಥಿಗಳು ಆಳ್ವಾಸ್ ಹೋಗಿದ್ದಾರೆ, ಕೆಲವೊಂದು ವಿದ್ಯಾರ್ಥಿಗಳು ಸೈನಿಕ ನವೋದಯ ಎಲ್ಲ ಅಡ್ಮಿಷನ್ ಮಾಡಿದ್ದಾರೆ, ಗಳಿಕೆ ಅಡ್ಮಿಷನ್ ಮಾಡಿಸಿದ್ದಾರೆ, ರಾಷ್ಟ್ರೋತ್ತರ ಅಡ್ಮಿಷನ್ ಮಾಡಿದ್ದಾರೆ. ಸೊ ಅವರೆಲ್ಲ ಸೀಟುಗಳು ಮುಂದಿನ ಒಂದು ಸುತ್ತಿಗೆ ಲಭ್ಯ ಇರ್ತವೆ. ಆಯ್ಕೆಯಾದಂತಹ ಸುಮಾರು ವಿದ್ಯಾರ್ಥಿಗಳು ಅಡ್ಮಿಷನ್ ತಗೋದಲ್ಲ, ಹಾಗೋಸ್ಕರ ನೆಕ್ಸ್ಟ್ ರೌಂಡ್ಗೆ ಆ ಸೀಟುಗಳು ಲಭ್ಯ ಇರ್ತಾವೆ. ಸೊ ಇದು ಬೆಳಗಾವಿ ಜಿಲ್ಲೆಯ ಒಂದು ಫಲಿತಾಂಶ. ಅದೇ ರೀತಿಯಾಗಿ ನೀವು ಬಾಗಲಕೋಟಲ್ಲಿ ಒಬ್ಬ ವಿದ್ಯಾರ್ಥಿ ಅಶ್ವಥ್ ರೆಡ್ಡಿ ಅಂತ ಅವನು ಕೂಡ ಆಯ್ಕೆಯಾಗಿದ್ದಾನೆ. ಅಶ್ವಥ್ ರೆಡ್ಡಿ ರನ್ ಮುದೋಳ ಶಾಲೆಗೆ ಆಗಿದ್ದಾನೆ. PC ಸ್ಕೂಲ್ ಇದು, ಜನರಲ್ ಸ್ಕೂಲ್ ಇದು. ಆ ಒಂದು ನಮ್ಮ ತರಬೇತಿ ಕೇಂದ್ರದ ವಿದ್ಯಾರ್ಥಿ ಇವನು ಕೂಡ ಆಳ್ವಾಸಕ್ಕೆ ಅಡ್ಮಿಷನ್ ತಗೊಂಡಿದ್ದಾನೆ. ಅದಕ್ಕೋಸ್ಕರ ಇವನ ಸೀಟು, ಇವನು 3A ಕ್ಯಾಟಗರಿಗೆ ಸೇರಿದಂತ ವಿದ್ಯಾರ್ಥಿ, ಇವನ ಸೀಟ್ ಕೂಡ ಮುಂದಿನ ಸುತ್ತಿಗೆ ಅವೈಲಬಲ್ ಇರುತ್ತೆ. ಇದು ನೀವು ನಿಮ್ಮ ಒಂದು ಫಲಿತಾಂಶವನ್ನ ಚೆಕ್ ಮಾಡ್ಕೊಳ್ಬಹುದು. ನಿಮ್ಮ ಆಯ್ಕೆ ಆಗಿದೆಯೇ ಅಥವಾ ಇಲ್ಲ, ಯಾವ ಸ್ಕೂಲ್ಗೆ ಆಗಿದೆ, ಮುಂದಿನ ಹಂತವೇನು, ಅಡ್ಮಿಷನ್ ಯಾವಾಗ. ಆಯ್ಕೆಯಾದಂಥ ವಿದ್ಯಾರ್ಥಿಗಳಿಗೆ ಆಯಾ ಸ್ಕೂಲ್ಗಳಿಂದ ಫೋನ್ ಬರುತ್ತೆ. ಅಡ್ಮಿಷನ್ಗೆ ಬರಬೇಕಾದ್ರೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ತರಬೇಕು ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೇನೆ. ಒಂದು ಬಾಂಡ್ ಪೇಪರ್ ತರಬೇಕು, ಆನಂತರ ಕೆಲವೊಂದು ದಾಖಲಾತಿಗಳನ್ನು ತರಬೇಕಾಗತ್ತೆ. ಅದರ ಬಗ್ಗೆ ವಿಡಿಯೋ ನಾಳೆ ಮಾಡುವಂತ ಪ್ರಯತ್ನವನ್ನ ಮಾಡ್ತೇನೆ. ಈ ಒಂದು ಮೆಸೇಜ್ ಅನ್ನ ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಹಂಚ್ಕೊಳ್ಳಿ. ಯಾರಾದರೂ ಲಾರ್ಜ್ ಎಕ್ಸಾಮ್ ಬರೆದಿದ್ರೆ ಅವರಿಗೆ ಕೂಡ ಹೆಲ್ಪ್ ಆಗುತ್ತೆ. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ ಮಾಡಿ, ಖಂಡಿತವಾಗಿ ನನಗೆ ರಿಪ್ಲೈ ಮಾಡ್ತೀನಿ. ಮತ್ತು ಈ ಫಲಿತಾಂಶದ ಲಿಂಕ್ ಅನ್ನು ಕೂಡ ಹಾಕ್ತೇನೆ, ಅದನ್ನು ನೋಡ್ಕೊಳ್ಳಿ.